ಪ್ರೀತಿಯ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ನಿಮ್ಮ ದೈಹಿಕ ಶಿಕ್ಷಣ ಶುಭೋದಯಗಳು. ಮಕ್ಕಳೇ, ನಿಮಗೆ ನಮ್ಮ ದೈಹಿಕ ಶಿಕ್ಷಣದಲ್ಲಿ ಆರೋಗ್ಯ ಶಿಕ್ಷಣ ಹೇಳ್ತಾ ಇದ್ದೀವಿ. ಈ ಆರೋಗ್ಯ ಶಿಕ್ಷಣದಲ್ಲಿ ಆರೋಗ್ಯಕರ ಪರಿಸರದ ಪ್ರಯೋಜನಗಳು ಅಂತಕ್ಕಂಥದ್ದನ್ನು ಮಾಡಿದ್ದೀವಿ. ಆರೋಗ್ಯಕರ ಪರಿಸರದ ಪ್ರಯೋಜನಗಳು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ವಿ ನಿಮಗೆ. ಅದರಲ್ಲಿ ನಿನ್ನೆಲ್ಲ ಮೊನ್ನೆ ಶನಿವಾರವನ್ನ ಹೇಳಿದ್ವಿ. ಇವತ್ತು ಅಂದ್ರೆ 1 ಡಿಸೆಂಬರ್ 2020 ಮಂಗಳವಾರ. ಇದರಲ್ಲಿ ಆರೋಗ್ಯಕರ ಪರಿಸರದ ಪ್ರಯೋಜನಗಳಲ್ಲಿ ನಿಮಗಾದ್ರೆ ಆಲ್ರೆಡಿ ವಾಯು ವಿಹಾರ ಬಗ್ಗೆ ತಿಳ್ಕೊಂಡ್ರಿ. ವಾಯು ವಿಹಾರ ಅಂದ್ರೆ ಸೂರ್ಯ ಉದಯ ಮತ್ತು ಸೂರ್ಯ ಅಸ್ತದ ಸಮಯದಲ್ಲಿ ಒಂದು ನಿಸರ್ಗದ ಮಡಿಲಿನಲ್ಲಿ ನೈಸರ್ಗಿಕವಾದ ಸುಂದರವಾದ ಗಾಳಿಯ ಮುಖಾಂತರ ನಾವು ಸೇವಿಸ್ತಕ್ಕಂಥ ಒಂದು ವಾತಾವರಣದಲ್ಲಿ ಓಡಾಡ್ತಕ್ಕಂಥ ಒಂದು ಕ್ರಿಯೆಗೆ ವಾಯು ವಿಹಾರ ಅಂತ ಅಂದ್ಬಿಟ್ಟು ತಿಳ್ಕೊಂಡ್ರಿ ಮಕ್ಕಳೇ. ನೆಕ್ಸ್ಟ್ ಅದ ನಂತರ ವ್ಯಾಯಾಮ ಶಾಲೆಗಳು ಅಂತಕ್ಕಂಥದ್ದು ತಿಳ್ಕೊಂಡ್ರಿ. ಅದರಿಂದ ಆಗ್ತಕ್ಕಂಥ ಉಪಯೋಗಗಳ ಬಗ್ಗೆ ಸಮೇತ ನೀವು ತಿಳ್ಕೊಂಡ್ರಿ. ವ್ಯಾಯಾಮ ಶಾಲೆ ಜಿಮ್ ಅಂತ ಕರೆದು. ವಾಯು ವಿಹಾರ ಮಾಡೋದ್ರಿಂದ ದೇಹಕ್ಕೆ ಅಗತ್ಯವಾದ ಆಮ್ಲಜನಕ ಸಿಗುತ್ತದೆ, ಮಾನಸಿಕ ನೆಮ್ಮದಿ ಸಿಗುತ್ತದೆ, ಜೊತೆಗೆ ಚರ್ಮ ರೋಗಕ್ಕೆ ಯಾವುದೇ ತುತ್ತ ಆಗದ ರೀತಿಯಲ್ಲಿ ವಿಟಮಿನ್ ಡಿ ಅಂತಕ್ಕಂಥದ್ದು ನಮ್ಮ ಚರ್ಮಕ್ಕೆ ಸಿಗುತ್ತದೆ, ರಕ್ತ ಸಂಚಾರ ಉತ್ತಮಗೊಳ್ಳುತ್ತದೆ ಅಂತ ಅಂದ್ಬಿಟ್ಟು ತಿಳ್ಕೊಂಡ್ರಿ. ವ್ಯಾಯಾಮ ಶಾಲೆಯಿಂದ ನಮ್ಮ ದೇಹವನ್ನ ಸದೃಢವಾಗಿ ಇಟ್ಕೋಬಹುದು. ಮತ್ತೆ ದಿನನಿತ್ಯ ವ್ಯಾಯಾಮ ಮಾಡೋದ್ರಿಂದ ನಮ್ಮ ದೈಹಿಕ ಸೌಂದರ್ಯವನ್ನ ಕಾಪಾಡ್ಕೋಬಹುದು. ದೇಹದ ಎಲ್ಲಾ ಅಂಗಾಂಗಗಳಿಗೆ ಅವಯವಗಳಿಗೆ ವ್ಯಾಯಾಮಗಳನ್ನ ಯಾವುದರಿಂದ ಉಪಕರಣ ಸಹಿತ ಮತ್ತು ಉಪಕರಣ ರಹಿತ ಎರಡರಲ್ಲೂ ಸಮೇತ ನಾವು ಮಾಡಬಹುದು. ಇದು ಮಕ್ಕಳಿಗೆ ಶಾರೀರಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಸರ್ವತೋಮುಖ ಅಭಿವೃದ್ಧಿಗೆ ಸಾಧ್ಯವಾಗುತ್ತದೆ ಅಂತ ಅಂದ್ಬಿಟ್ಟು ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಈಗ 3ನೇದಾಗಿ ಏರೋಬಿಕ್ಸ್ ಅಂತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ವಿ, ಅವತ್ತು ಕೇಳ್ಕೊಂಡಿದ್ವಿ, ಹೌದಲ್ಲ? ಇವತ್ತು ಏರೋಬಿಕ್ಸ್ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ ಏರೋಬಿಕ್ಸ್ ಮಾದರಿಯ ವ್ಯಾಯಾಮಗಳನ್ನು ಮಾಡುವ ಸ್ಥಳಗಳಿಗೆ ಏರೋಬಿಕ್ಸ್ ಕೇಂದ್ರಗಳು ಅಂತ ಕರಿತೀವಿ. ಏರೋಬಿಕ್ಸ್ ಮಾದರಿಯ ವ್ಯಾಯಾಮಗಳನ್ನು ಮಾಡೋದು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಎಲ್ಲಾ ಅವಯವಗಳಿಗೆ ಮ್ಯೂಸಿಕ್ ಮುಖಾಂತರ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕ್ತಕ್ಕಂಥ ಕ್ರಿಯೆಗೆ ಏರೋಬಿಕ್ಸ್. ಇಂತಹ ಏರೋಬಿಕ್ಸ್ ಕೇಂದ್ರಗಳಲ್ಲಿ ಏರೋಬಿಕ್ಸ್ ಮಾದರಿಯಲ್ಲಿ ಮಾಡ್ತಕ್ಕಂಥ ಸ್ಥಳಗಳಿಗೆ ಏರೋಬಿಕ್ ಕೇಂದ್ರಗಳು ಅಂದ್ಬಿಟ್ಟು ನಾವು ಕರಿತೀವಿ. ಅಂದ್ರೆ ಎಣಿಕೆಯ ಪ್ರಕಾರ, ಕೌಂಟ್ ಪ್ರಕಾರ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕ್ತಕ್ಕಂಥ ಚಟುವಟಿಕೆಯೇ ಇದು ಏರೋಬಿಕ್ಸ್ ಅಂತ. ಇದರಲ್ಲೂ ಸಮೇತ ಕೆಲವು ಪಾಯಿಂಟ್ಸ್ ನಿಮಗೆ ಹೇಳಿದ್ವಿ. ಏನು? ನಮ್ಮ ಶರೀರದಲ್ಲಿ ಫ್ಲೆಕ್ಸಿಬಿಲಿಟಿ, ಎಜಿಲಿಟಿ, ಸ್ಪೀಡು, ಸ್ಟ್ರೆಂತ್, ಎಂಡೋರೆನ್ಸ್, ವೇಗ, ಬಲ, ಕಷ್ಟ ಸಹಿಷ್ಣುತೆ ಮತ್ತು ಚಪಲತೆ ಅಂತಕ್ಕಂತಹ ಉತ್ತಮ ಶರೀರದ ಸೌಂದರ್ಯವನ್ನು ಕಾಪಾಡ್ತಕ್ಕಂಥದ್ದು ಈ ಒಂದು ಏರೋಬಿಕ್ಸ್ ಕೇಂದ್ರ. ಜೊತೆಗೆ ಧೃನಾಳ ದಕ್ಷತೆಯನ್ನ ವೃದ್ಧಿ ಮಾಡುತ್ತದೆ. ಧೃನಾಳ ದಕ್ಷತೆಯನ್ನ ಏರೋಬಿಕ್ಸ್ ಕೇಂದ್ರದಲ್ಲಿ ಏನು ಇದರ ಉಪಯೋಗ, ಪ್ರಯೋಜನ ಯಾವಪ್ಪ ಅಂತಂದ್ರೆ ಒಂದು ಮೈಮಣಿತ, ಫ್ಲೆಕ್ಸಿಬಿಲಿಟಿ, ಮೈಮಣಿತ, ಚಪಲತೆ, ಎಜಿಲಿಟಿ, ಮತ್ತೆ ಕಷ್ಟ ಸಹಿಷ್ಣುತೆ, ಎಂಡೋರೆನ್ಸ್ ಅಂತಕ್ಕಂಥದ್ದು. ಕಷ್ಟ ಸಹಿಷ್ಣುತೆ ಅಂತಕ್ಕಂಥದ್ದು ಉತ್ತಮಗೊಳ್ಳುತ್ತದೆ. ಧೃನಾಳ ದಕ್ಷತೆ ಅಂತಕ್ಕಂಥದ್ದು ಹೆಚ್ಚಾಗುತ್ತದೆ.
ಋಣಾಳ ದಕ್ಷತೆ ಅಂತಕ್ಕಂಥದ್ದು ನಮ್ಮ ದೇಹದಲ್ಲಿ ಅಭಿವೃದ್ಧಿಯಾಗುತ್ತದೆ. ಯಾವುದೇ ಕಾರಣಕ್ಕೂ ಬೇಗ ಸುಸ್ತು ಆಯಾಸು ಅಂತಕ್ಕಂಥದ್ದು ಆಗಲ್ಲ ಮಕ್ಕಳೇ. ಇದರಲ್ಲಿ ಏರೋಬಿಕ್ಸ್ ಕೇಂದ್ರದಿಂದ ಜೊತೆಗೆ ನರ ಸ್ನಾಯು ಸಂಯೋಜನೆ, ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್, ನರ ಸ್ನಾಯು ಸಂಯೋಜನೆ ಹೊಂದುತ್ತೆ. ನರ ಸ್ನಾಯುಗಳ ಸಂಯೋಜನೆಯನ್ನ ನಾವು ಕಾಪಾಡಬಹುದು. ಜೊತೆಗೆ ಮಕ್ಕಳಲ್ಲಿ ಅಂದ್ರೆ ನಿಮ್ಮಲ್ಲಿ ಒಂದು ಕಲೆ ಯಾವುದು, ನೃತ್ಯದ ಕಲೆಯನ್ನ ಸಮೇತ ನೃತ್ಯ ಕಲೆ ಅಂತಕ್ಕಂಥದ್ದನ್ನ ನಾವು ಕಲಿತೀವಿ, ಅಭಿವೃದ್ಧಿ ಪಡ್ಕೊಂತೀವಿ, ಉತ್ತಮಗೊಳಿಸ್ಕೊಂತೀವಿ. ಕಲೆ ಅಂತಕ್ಕಂಥದ್ದು, ಡ್ಯಾನ್ಸ್ ಅಂತಕ್ಕಂಥದ್ದು ಇದರಿಂದ ನಮಗೆ ಬರ್ತದೆ. ಜೊತೆಗೆ ಮನರಂಜನೆ, ಎಲ್ಲದಕ್ಕಿಂತ ಮುಂಚೆ ಮನರಂಜನೆ ನೋಡಿ. ಮನರಂಜನೆ ಅಂತಕ್ಕಂಥದ್ದು ದೊರಕುತ್ತದೆ. ಏರೋಬಿಕ್ಸ್ ಮಾಡೋದ್ರಿಂದ ಇಷ್ಟು ಪ್ರಮುಖ ಅಂಶಗಳು ಗೊತ್ತಾಗುತ್ತೆ ನೋಡಿ ಮಕ್ಕಳಿಗೆ. ಯಾವುದು, ಮೈಮಣಿತ, ಚಪಲತೆ, ಕಷ್ಟ ಸಹಿಸುತ್ತೆ ಅಂತಕ್ಕಂಥದ್ದು ದೊರೆಯುತ್ತದೆ. ಎಷ್ಟೊತ್ತು ಮಾಡಿದ್ರು ಸುಸ್ತಾಗಲ್ಲ ಮಕ್ಕಳೇ. ಅಷ್ಟು ಒಂದು ಸ್ಪೀಡ್, ಸ್ಟ್ರೆಂತ್, ಇಂಟರ್ನೆಟ್ ಹೆಂಗಿದೆಯೋ ಹಂಗೆ ಫ್ಲೆಕ್ಸಿಬಿಲಿಟಿ ಅಂತಕ್ಕಂಥದ್ದು, ಮೈಮಣಿತ ಅಂತಕ್ಕಂಥದ್ದು, ಎಜಿಲಿಟಿ ಅಂತಕ್ಕಂಥದ್ದು ಬರುತ್ತೆ. ಮೃಣಾಳ ದಕ್ಷತೆ, ನಮ್ಮ ಕಾರ್ಡಿಯೋಮಸ್ಕ್ಯುಲರ್ ಇರ್ತಕ್ಕಂಥದ್ದು, ಸ್ಪೈನಲ್ ಕಾರ್ಡ್ ಅಂತಕ್ಕಂಥದ್ದು, ಎಲ್ಲಾ ಟೈಸು, ಕಾಪ್ಸ್ ಇರ್ತಕ್ಕಂಥ ಎಲ್ಲ ಮಸಲ್ಸ್ಗಳು ಗಟ್ಟಿ ಆಗ್ತವೆ. ನರ ಸ್ನಾಯುಗಳ ಸಂಯೋಜನೆ, ನಮ್ಮ ಬ್ರೈನ್ ಅಂತಕ್ಕಂಥದ್ದು ಉತ್ತಮ ಕೆಲಸ ಮಾಡುತ್ತೆ. ನೃತ್ಯ ಕಲೆ ಡ್ಯಾನ್ಸ್ ಅಂತಕ್ಕಂಥದ್ದು ಬರ್ತದೆ. ಯಾವ ರೀತಿ ಹೆಂಗ್ ಟ್ವಿಸ್ಟ್ ಆಗಬೇಕು, ಮೂವ್ಮೆಂಟ್ ಯಾವ ರೀತಿ ಹೋಗ್ಬೇಕು, ಚಲನೆ ಯಾವ ರೀತಿ ಆಗಬೇಕು, ಟರ್ನಿಂಗ್, ಪಿವಟ್ ಯಾವ ರೀತಿ ಆಗಬೇಕು ಅಂತಕ್ಕಂಥ ನೃತ್ಯ ಕಲೆ ಗೊತ್ತಾಗುತ್ತೆ. ಜೊತೆಗೆ ಮನರಂಜನೆ, ಒಳ್ಳೆ ಎಂಟರ್ಟೈನ್ಮೆಂಟ್. 1 ಗಂಟೆ ಎಕ್ಸರ್ಸೈಸ್ ಮಾಡಿದ್ರು, ಅಪ್ಪ ನಾವು 1 ಗಂಟೆ ಮಾಡಿದ್ವಾ, ಅರ್ಧ ಗಂಟೆ ಬಿಸಿಲಲ್ಲಿ ನಿಂತ್ಕೊಂಡು ಆಟ ಆಡಕ್ಕಾಗಲ್ಲ, ಬಿಸಿಲಲ್ಲಿ ನಿಂತ್ಕೊಂಡು ವ್ಯಾಯಾಮ ಮಾಡಕ್ಕಾಗಲ್ಲ. ಆದ್ರೆ ಎಂಟರ್ಟೈನ್ಮೆಂಟ್ ಮ್ಯೂಸಿಕ್ ಮಾಡ್ಕೊಂಡು ಆಡೋದ್ರಿಂದ ಟೈಮ್ ಹೋಗೋದೇ ಗೊತ್ತಾಗಲ್ಲ ಮಕ್ಕಳೇ. ಅಂತ ಒಂದು ನಮ್ಮ ಪರಿಸರದ ಪ್ರಯೋಜನ, ಆರೋಗ್ಯಕರ ಪರಿಸರ ಏರೋಬಿಕ್ಸ್ ಕೇಂದ್ರ. ಅರ್ಥ ಆಯ್ತಲ್ಲ ಮಕ್ಕಳೇ. ನೆಕ್ಸ್ಟ್ 4th ಒನ್, ಈಜುಕೊಳ. ಈಜುಕೊಳ ನೀರಿನಲ್ಲಿ ತೇಲುವ ಕೌಶಲ್ಯಕ್ಕೆ ನಾವೇನಂತೀವಿ, ಸ್ವಿಮ್ಮಿಂಗ್ ಅಂದ್ರೆ ಈಜು ಅಂತ ಕರಿತೀವಿ. ನೀರಿನಲ್ಲಿ ತೇಲುವ ಕೌಶಲ್ಯಕ್ಕೆ ಸ್ವಿಮ್ಮಿಂಗ್, ಈಜು ಅಂತ ಅಂದ್ಬಿಟ್ಟು ಕರಿತೀವಿ. ನಿರ್ದಿಷ್ಟಪಡಿಸಿದ ಆಳದ ಕೊಳದಲ್ಲಿ ಶುದ್ಧವಾದ ನೀರನ್ನು ಶೇಖರಿಸಿ ನೋಡಿ, ನೀರಿನಲ್ಲಿ ತೇಲ್ತಕ್ಕಂಥ ಕೌಶಲ್ಯಕ್ಕೆ ಕೌಶಲ್ಯನ ನಾವು ಈಜ್ ಅಂತ ಕರಿತೀವಿ. ಆದ್ರೆ ಈ ಈಜ್ ಅಂತಕ್ಕಂಥದ್ದು ಏನಿದೆಯಲ್ಲ, ನಿರ್ದಿಷ್ಟಪಡಿಸಿದ ಒಂದು ನಿಗದಿತ ಸ್ಥಳ, ನಿರ್ದಿಷ್ಟಪಡಿಸಿದ ನಿರ್ದಿಷ್ಟ ಸಮಯ ಬೇಕು, ಇಷ್ಟೇ ಮಕ್ಕಳು ಅದರೊಳಗೆ ಈಜಾಡ್ತಕ್ಕಂಥದ್ದು ಅಂದ್ರೆ ಸ್ವಿಮ್ಮಿಂಗ್ ಮಾಡ್ತಕ್ಕಂಥದ್ದು. ಅದು ಬಾಯ್ಸಿಗೆ ಸಪರೇಟು, ಗರ್ಲ್ಸಿಗೆ ಸಪರೇಟು. ದಿನನಿತ್ಯ ನೀರನ್ನು ಚೇಂಜ್ ಮಾಡ್ತಾನೆ ಇರಬೇಕು. ಸೊ ಇಂತಹ ನಿರ್ದಿಷ್ಟಪಡಿಸಿದ ಆಳವಾದ ಒಂದು ಕೊಳದಲ್ಲಿ ಶುದ್ಧವಾದ ನೀರನ್ನು ಶೇಖರಿಸಿ ಈಜುವುದಕ್ಕಾಗಿ ವ್ಯವಸ್ಥೆಗೊಳಿಸುವುದೇ ಸ್ವಿಮ್ಮಿಂಗ್, ಈಜುಕೊಳ ಅಂತ ಅಂದ್ಬಿಟ್ಟು ನಾವು ಕರಿತೀವಿ ಮಕ್ಕಳು. ಸೊ ಇದರಿಂದ ಪ್ರಯೋಜನಗಳೇನು, ಶರೀರದ ಎಲ್ಲಾ ಭಾಗಗಳಿಗೆ ವ್ಯಾಯಾಮ ಆಗುತ್ತೆ. ನಂಬರ್ 1. ಶರೀರದ ಎಲ್ಲಾ ಭಾಗಗಳಿಗೆ ವ್ಯಾಯಾಮ ಅಂತಕ್ಕಂಥದ್ದು ದೊರೆಯುತ್ತದೆ. ನೋಡಿ, ಈಜು ಆಡೋದ್ರಿಂದ ನೀರಲ್ಲಿ ನಾವೇನಾದ್ರೂ ಡೈ ಹೊಡಿತೀವಪ್ಪ ಅಂತಂದ್ರೆ ಕರೆಕ್ಟ್ ಕೈಗಳು, ಕಾಲುಗಳು ಹೋಗ್ತವೆ. ಭಾಗಗಳು ಅಂದ್ರೆ ನಮ್ಮ ನರ, ಮಸಲ್ಸ್, ಸ್ನಾಯುಗಳು ಎಲ್ಲವೂ ಸಮೇತ ಎಕ್ಸೈಸ್ ಮಾಡ್ತಾವೆ. ಜೊತೆಗೆ ನರ ಸ್ನಾಯುಗಳ ಹೊಂದಾಣಿಕೆ, ಇಲ್ಲಿ ಸಮೇತ ನರ ಸ್ನಾಯುಗಳ ಹೊಂದಾಣಿಕೆ ಆಗುತ್ತೆ. ನರ ಸ್ನಾಯುಗಳ ಹೊಂದಾಣಿಕೆ ಅಂತಕ್ಕಂಥದ್ದು ಆಗ್ತದೆ. ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಅಂತಕ್ಕಂಥದ್ದು ಇಲ್ಲಿ ಬಲವಾಗುತ್ತದೆ ನಮ್ಮ ದೇಹದಲ್ಲಿ. ನೆಕ್ಸ್ಟ್ ಕಷ್ಟ ಸಹಿಷ್ಣುತೆ, ಬಲ, ಮೈಮಣಿತ,
ಸಹಿಷ್ಣುತೆ, ವೇಗ, ಬಲ, ಮೈಮಣಿತ, ಚಪಲತೆ ಅಂತಕ್ಕಂಥದ್ದು ಏನಾಗತ್ತಪ್ಪ ಅಂತಂದ್ರೆ ಅಭಿವೃದ್ಧಿ ಹೊಂದುತ್ತೆ. ದೈಹಿಕ ದಾಢ್ಯದಲ್ಲಿ ಉತ್ತಮಗೊಳ್ಳುತ್ತದೆ. ಫಿಸಿಕಲ್ ಸ್ಟ್ರೆಸ್ ಅಂತಕ್ಕಂಥದ್ದು ಹೋಗುತ್ತೆ. ನೋಡಿ, ನೀವು ಈಜಾಡಿ ಸ್ವಿಮ್ಮಿಂಗ್ ಆಗಿ ಹೊರಗೆ ಬಂದ್ರೆ ಸಾಕು, ಹಸಿವು ದಾಹ ಅಂತಕ್ಕಂಥದ್ದು ನೀವು ಬಾಯಕ್ಕೆ ಅಂತಕ್ಕಂಥ ಜಾಸ್ತಿ ಆಗುತ್ತೆ. ಜೊತೆಗೆ ಎಷ್ಟು ಊಟ ಮಾಡ್ಬೇಕಪ್ಪ ಎಷ್ಟೊತ್ತಿಗೆ ಅಂತ ಅಷ್ಟು ಅವರಿಗೆ ಹಸು ಅಂತಕ್ಕಂಥದ್ದು ಆಗುತ್ತೆ. ನೆಕ್ಸ್ಟ್ ಋಣಾಳ ದಕ್ಷತೆ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಋಣಾಳ ದಕ್ಷತೆ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಈ ಈಜೋದ್ರಿಂದ ಉತ್ತಮವಾದ ಪೋಸ್ಚರ್, ಆಕರ್ಷಕ ನಿಲುವನ್ನ ಪಡೆಯಬಹುದು. ಆಕರ್ಷಕ ನಿಲುವು. ನೋಡಿ, ನಿಲುವು ಅಂತಂದ್ರೆ ಗೊತ್ತಿದೆ ನಿಮಗೆ ಏನು? ಒಬ್ಬ ವ್ಯಕ್ತಿಯ ಪೋಸ್ಚರ್. ಆ ಒಬ್ಬ ವ್ಯಕ್ತಿ ಅಂದ್ರೆ ಒಬ್ಬ ನೀವು ವಿದ್ಯಾರ್ಥಿಗಳಾಗಿದ್ಮೇಲೆ ನಿಮ್ಮ ಏಜ್ 15ರಿಂದ 16 ವರ್ಷಕ್ಕೆ ನೀವು ಇಷ್ಟೇ ತೂಕ ಇರಬೇಕು, ಇಷ್ಟೇ ಹೈಟ್ ಇರಬೇಕು, ಇಷ್ಟೇ ವೇಟ್ ಇರಬೇಕು ಅಂದ್ರೆ BMI ಅಂತಕ್ಕಂಥದ್ದು ಬರುತ್ತೆ. BMI ಏನ್? BMI ಬಾಡಿ ಮಾಸ್ ಇಂಡೆಕ್ಸ್ ಅಂತ. ಬಾಡಿ ಮಾಸ್ ಇಂಡೆಕ್ಸ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಈ ಬಾಡಿ ಮಾಸ್ ಇಂಡೆಕ್ಸ್ ಇದೆಯಲ್ಲ, ಇದು ಪ್ರತಿಯೊಂದು ಏಜ್ಗೂ ಪ್ರತಿಯೊಂದು ನಿಮ್ಮ ಡಾಕ್ಟರ್ ಹತ್ರ ನೀವು ನೋಡ್ತಾರಲ್ಲ, ಅಲ್ಲೊಂದು ಚಾರ್ಟ್ ಅಲ್ಲಿ ಹಾಕಿರ್ತಾರೆ ಯಾವುದೇ ಒಂದು ಆಸ್ಪತ್ರೆಯಲ್ಲಿ. ಸೊ ನಮ್ಮಲ್ಲೂ ಸಮೇತ ಇದೆ. ಸೊ ಆ ಐಟಿಗೆ ಎಷ್ಟು ವೇಟ್ ಇರಬೇಕು, ಎಷ್ಟು ಏಜ್ಗೆ ಎಷ್ಟು ಇರಬೇಕು ಅಂತಕ್ಕಂಥದ್ದು ಮುಖ್ಯ. ಅಲ್ಲಿ ತೋರಿಸ್ಬಿಡುತ್ತೆ ಫ್ಯಾಟ್, ತಿನ್ನು ಮತ್ತೆ ಏನು ಫ್ಯಾಟ್ ಅಂತ ತೋರಿಸುತ್ತೆ, ತಿನ್ ಅಂತ ತೋರಿಸುತ್ತೆ. ಏನಪ್ಪಾ ಅಂತಂದ್ರೆ ಸೊ ಆ ವೇಜ್ ಜಾಸ್ತಿ ಐಟಿದನಪ್ಪ ಅಂತಂದ್ರೆ ತಿನ್ ಅಂತ ತಳ್ಳಿದಾನೆ ಅಂತ ತೋರಿಸುತ್ತೆ. ದಪ್ಪ ಇದ್ರೆ ಫ್ಯಾಟ್ ಅಂತ ತೋರಿಸುತ್ತೆ. ಕರೆಕ್ಟ್ ಆಗಿದೆ ನಾರ್ಮಲ್. ಸೊ ಈ ತರ ಒಂದು ಬಾಡಿ ಮಾಸ್ ಇಂಡೆಕ್ಸ್ ಅಂತಕ್ಕಂಥದ್ದು ನಿಮಗೆ ಅತ್ಯವಶ್ಯಕವಾಗಿ ಬೇಕಾಗುತ್ತೆ. ಇದರಿಂದ ಗೊತ್ತಾಗುತ್ತೆ. ಜೊತೆಗೆ ಈ ಈಜು ಆಡೋದ್ರಿಂದ, ಸ್ಪರ್ಧೆಗಳಲ್ಲಿ ಭಾಗವಹಿಸುವುದರಿಂದ, ನೋಡಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿಕೊಂಡು ನೇರವಾಗಿ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ ಅಲ್ಲದ ನೇರವಾಗಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಮತ್ತು ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಇದನ್ನ ಆಡಬಹುದು ಮಕ್ಕಳೇ. ಸೊ ಉನ್ನತ ಮಟ್ಟದ ಸ್ಥಾನ ಪಡೆಯುವುದರ ಮೂಲಕ ಸಮಾಜದ ಉತ್ತಮ ಮಾನವನ್ನ ನಾವು ಕಾಪಾಡ್ಕೋಬಹುದು. ಸೊ ಹೀಗೆ ಎಲ್ಲಾ ವಯೋಮಾನಕ್ಕೂ ಸಮೇತ ಇದು ಸೂಕ್ತವಾದಂತಹ ಒಂದು ಸ್ಕಿಲ್ ಆಗಿದೆ. ಎಲ್ಲಾ ವರ್ಗದವರು, ಎಲ್ಲಾ ವಯಸ್ಸಿನವರು ಸಮೇತ ಈಜನ್ನ ನಾವು ಆಡಬಹುದು ಮಕ್ಕಳು. ಸೊ ಇದು ಈಜು ಕೊಳದ ಒಂದು ವಿಶೇಷ ಪ್ರಯೋಜನ, ಅನುಕೂಲಗಳು. ನೀರಿನಲ್ಲಿರತಕ್ಕಂಥ ಒಂದು ಕೌಶಲ್ಯಕ್ಕೆ ನಾವು ಹೇಳ್ತೀವಿ ಈಜು ಅಂತ ಹೇಳ್ತೀವಿ. ಶರೀರದ ಎಲ್ಲಾ ಭಾಗಗಳಿಗೆ ನಮಗೆ ವ್ಯಾಯಾಮ ಅಂತಕ್ಕಂಥದ್ದು ದೊರಕುತ್ತೆ. ಜೊತೆಗೆ ನರ ಸ್ನಾಯುಗಳ ಹೊಂದಾಣಿಕೆ ಅಂತಕ್ಕಂಥದ್ದು ಪಡೆದಿವಿ. ಕಷ್ಟ ಸಹಿಷ್ಣುತೆ, ಬಲ, ಮೈಮಣಿತ ಮತ್ತು ವೇಗ, ಚಪಲತೆ, ಎಂಡೋರೆನ್ಸ್ ಆಗಲಿ, ಸ್ಟ್ರೆಂತ್ ಆಗಲಿ, ಫ್ಲೆಕ್ಸಿಬಿಲಿಟಿ ಅಂತಕ್ಕಂಥದ್ದು, ವೇಗ, ಸ್ಪೀಡ್ ಅಂತಕ್ಕಂಥದ್ದು, ಎಜಿಲಿಟಿ ಅಂತಕ್ಕಂಥದ್ದು ಈ ಈಜು ಮುಖಾಂತರ ನಾವು ಪಡ್ಕೊಂತೀವಿ. ಋಣಾಳ ದಕ್ಷತೆ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ನಮ್ಮ ಹೃದಯ ಮತ್ತೆ ಯಕೃತ್, ಲಿವರ್ ಅಂತಕ್ಕಂಥದ್ದು ಚೆನ್ನಾಗಿ ಆರೋಗ್ಯದಿಂದ ಕೂಡಿರುತ್ತೆ. ಆಕರ್ಷಕ ನಿಲುವು ಅಂತಕ್ಕಂಥದ್ದು ನಮಗೆ ಪೋಸ್ಚರ್ ಅಂತಕ್ಕಂಥದ್ದು ಬರ್ತದೆ. ಮತ್ತು ಎಲ್ಲಾ ವಯಸ್ಸಿನವರು ಈ ಒಂದು ಈಜನ್ನ ಆಡಬಹುದು, ಮಗುವಿನಿಂದ ಹಿಡಿದು ಮುದುಕರು ತನಕ. ಯಾಕಪ್ಪ ಅಂತಂದ್ರೆ ನೀವು ಪ್ರವಾಸ, ಶೈಕ್ಷಣಿಕ ಪ್ರವಾಸ, ಹೊಸಚಾರ, ಟೂರ್ ಹೋದಂತ ಸಂದರ್ಭದಲ್ಲಿ ಈಜು ಬರ್ತಕ್ಕಂಥವರು ಎಷ್ಟೋ ಈಜು ಬರ್ತಿರ್ತಕ್ಕಂಥ ಒಂದು ಜೀವವನ್ನು ನೀವು ಉಳಿಸಬಹುದು. ಸೊ ಹಾಗಾಗಿ ಮಕ್ಕಳ ಪ್ರತಿಯೊಬ್ಬರು ಸಮೇತ ಈ ಈಜನ್ನ ನೀವು ಕಲಿಯಲೇಬೇಕಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ 5ನೇ ಪಾಯಿಂಟ್, ಕ್ರೀಡಾ ತರಬೇತಿ ಕೇಂದ್ರಗಳು. 5ನೇದು ಕ್ರೀಡಾ ತರಬೇತಿ ಕೇಂದ್ರಗಳು. ಕ್ರೀಡಾ ತರಬೇತಿ ಕೇಂದ್ರಗಳು ಅಂತ
ಗೊತ್ತಿದೆ ಕ್ರೀಡಾ ತರಬೇತಿ ಕೇಂದ್ರಗಳು, ಕೋಚಿಂಗ್ ಸೆಂಟರ್, ತರಬೇತುಗಳು ಅಂತ ಅಂದ್ಬಿಟ್ಟು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಕ್ರೀಡಾ ಶಾಲೆಗಳು ಅಂತ ಇದಾವೆ. ಪ್ರತಿಯೊಂದು ಸಮೇತ ಎಲ್ಲಾ ಏನು 30 ಜಿಲ್ಲೆಗಳಲ್ಲೂ ಸಮೇತ ಒಂದೊಂದು ಕ್ರೀಡಾ ಕೋಚಿಂಗ್ ಸೆಂಟರ್ಗಳು ಇದಾವೆ. ಒಂದೊಂದು ಆಟಕ್ಕೆ, ಒಂದೊಂದು ಗೇಮಿಗೆ ಒಬ್ಬೊಬ್ಬರು ತರಬೇತಿ ಹೊಂದಿದ ಶಿಕ್ಷಕರಿದ್ದಾರೆ. ಸೊ ಅಂತದಲ್ಲಿ ಸಾಯಿ ಕೇಳಿದ್ರಲ್ಲ, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಸಾಯಿ ಅಂತ, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಮತ್ತೆ NIS, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಕೇಳಿರ್ಬೇಕು. ಇವು ಎಲ್ಲ ಪ್ರಮುಖ ಕ್ರೀಡಾ ತರಬೇತಿ ಕೇಂದ್ರಗಳು. ಈ ಕ್ರೀಡೆಗಳಲ್ಲಿ ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಜ್ಯ ಅಥವಾ ರಾಷ್ಟ್ರದ ಕ್ರೀಡಾಪಟುಗಳು ಉತ್ತಮ ಸಾಧನೆ ಮಾಡುವ ಉದ್ದೇಶಕ್ಕಾಗಿಯೇ ಈ ಕ್ರೀಡಾ ತರಬೇತಿ ಕೇಂದ್ರಗಳನ್ನು ನಾವು ಸ್ಥಾಪನೆ ಮಾಡಲಾಗುತ್ತದೆ. ಅಂದ್ರೆ ರಾಜ್ಯ ಏನು, ಈಗ ನಾವು ಹೋಬಳಿ ಮಟ್ಟ ಆಡ್ತೀವಿ, ತಾಲೂಕು ಮಟ್ಟ ವಿನ್ ಆಗ್ತೀವಿ ಅಥ್ಲೆಟಿಕ್ಸ್ ಭಾಗದಲ್ಲಿ. ತಾಲೂಕು ಮಟ್ಟದಲ್ಲಿ ವಿನ್ ಆದಂತ ಸಂದರ್ಭದಲ್ಲಿ ಎಲ್ಲಿ ಹೋಗ್ತೀವಿ ನಾವು? ಜಿಲ್ಲಾ ಹಂತಕ್ಕೆ ಹೋಗ್ತೀವಿ. ಜಿಲ್ಲಾ ಮಟ್ಟದಲ್ಲಿ ನಾವು ಎಲ್ಲಾ ತಾಲೂಕಿಂದ ಬಂದಂತ ಕ್ರೀಡಾಪಟುಗಳಲ್ಲಿ ಉತ್ತಮ ಸಾಧನೆ ಮಾಡಿರ್ತಾರೆ. ಯಾವ್ದಲ್ಲಿ? ಥ್ರೋಯಿಂಗ್, ಶಾರ್ಟ್ ಪುಟ್ ಆಗಿರಲಿ, ಜಾವಲಿನ್ ಆಗಿರಲಿ, ಡಿಸ್ಕಸ್ ಆಗಿರಲಿ, ಜಂಪಿಂಗ್ ಅವಾರ್ಡ್ಸ್, ಹೈ ಜಂಪ್, ಲಾಂಗ್ ಜಂಪ್, ಟ್ರಿಬಲ್ ಜಂಪ್, ಪೋಲೋ ವಾಲ್ಟ್, ಅಥವಾ ರನ್ನಿಂಗ್ ಇವೆಂಟ್ಸ್ ಅಲ್ಲಿ 100 ಲಾಂಗ್ ಸ್ಪೀಡ್ ರನ್ನಿಂಗ್ ಇವೆಂಟ್ಸ್ ಆಗಿರಲಿ, ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್, ಮಿಡಲ್ ಡಿಸ್ಟೆನ್ಸ್ ರನ್ನಿಂಗ್ ಇವೆಂಟ್ ಆಗಿರಲಿ, ಯಾವುದೇ ಅಥ್ಲೆಟಿಕ್ಸ್ ಅಲ್ಲಿ ಬರ್ತಕ್ಕಂಥ ಆ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ನೇರವಾಗಿ ಎಲ್ಲಿ ಹೋಗ್ತಾರೆ? ಅವರು ರಾಜ್ಯ ಮಟ್ಟದಲ್ಲಿ ಭಾಗವಹಿಸ್ಕೊಳ್ತಾರೆ. ಆ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರ್ತಕ್ಕಂಥ ಕ್ರೀಡಾಪಟುಗಳನ್ನ ನಾವು ತರಬೇತಿಗಾಗಿ ನ್ಯಾಷನಲ್ ಲೆವೆಲ್ಗೆ, ಅವು ವಿಭಾಗ ಮಟ್ಟದಲ್ಲಿ ಅವರಿಗೆ ಕ್ಯಾಂಪ್ ಅಂತ ಮಾಡ್ತೀವಿ. ಆ ಕ್ಯಾಂಪ್ ಅಲ್ಲಿ ನಾವು ಸೆಲೆಕ್ಟ್ ಆದಂತ ಸಂದರ್ಭದಲ್ಲಿ ಓಪನ್ ಏಷ್ಯನ್ ಗೇಮ್ಸ್ ಅಲ್ಲಿ ಮತ್ತೆ ನ್ಯಾಷನಲ್ ಗೇಮ್ಸ್ ಅಲ್ಲಿ ಅವ್ರನ್ನ ಆಯ್ಕೆ ಮಾಡಲ್ಲ. ಸೊ ಈ ದೃಷ್ಟಿಯಿಂದ ಉತ್ತಮ ಸಾಧನೆ ಮಾಡಿರ್ತಕ್ಕಂತಹ ಕ್ರೀಡಾಪಟುಗಳ ಉದ್ದೇಶವನ್ನು ಗಮನದಲ್ಲಿಟ್ಟುಕೊಂಡು ಸ್ಥಾಪಿತವಾದಂತಹ ಕೇಂದ್ರಗಳೇ ಈ ಕ್ರೀಡಾ ತರಬೇತಿ ಕೇಂದ್ರಗಳು. ಉದಾಹರಣೆ ನಿಮಗೆ ಗೊತ್ತಿದೆ, ಕರ್ನಾಟಕ ರಾಜ್ಯ ಕ್ರೀಡಾ ಪ್ರಾಧಿಕಾರ ಅಂತಕ್ಕಂಥದ್ದು, ಭಾರತೀಯ ಕ್ರೀಡಾ ಪ್ರಾಧಿಕಾರ ಅಂತಕ್ಕಂಥದ್ದು ವಿವಿಧ ಜಿಲ್ಲೆಗಳಲ್ಲಿ ಕ್ರೀಡಾ ವಸತಿ ನಿಲಯಗಳನ್ನು ಸುಸಜ್ಜಿತವಾದ ವಿವಿಧ ಕ್ರೀಡೆಗಳಾಗಿ ನಡೆಸುತ್ತಾರೆ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಭಾರತೀಯ ಕ್ರೀಡಾ ಪ್ರಾಧಿಕಾರ ಅಂತ ಅಂದ್ಬಿಟ್ಟು ಕನ್ನಡದಲ್ಲಿ ಭಾರತೀಯ ಕ್ರೀಡಾ ಪ್ರಾಧಿಕಾರ. ಹಾಗೆ ಕರ್ನಾಟಕ ಅಥಾರಿಟಿ ಆಫ್ ಸ್ಪೋರ್ಟ್ಸ್ ಅಥವಾ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕ. ಸೊ ಕ್ರೀಡಾ ಪ್ರಾಧಿಕಾರ, ಸ್ಪೋರ್ಟ್ಸ್ ಅಥಾರಿಟಿ ಆಫ್ SAK ಕರ್ನಾಟಕ. ಸೊ ಇಲ್ಲಿ ಕ್ರೀಡಾ ಜಿಲ್ಲೆಗಳಲ್ಲಿ ಕ್ರೀಡಾ ವಸತಿ ಶಾಲೆಗಳು, ರಾಜ್ಯಗಳಲ್ಲಿ ಕ್ರೀಡಾ ಪ್ರಾಧಿಕಾರಗಳು, ರಾಜ್ಯ ಕ್ರೀಡಾ ಪ್ರಾಧಿಕಾರ ಮತ್ತು ಭಾರತದಲ್ಲಿ ಭಾರತೀಯ ಕ್ರೀಡಾ ಪ್ರಾಧಿಕಾರ ಅಂತ ಅಂದ್ಬಿಟ್ಟು ವಿವಿಧ ಸುಸಜ್ಜಿತವಾದ ಕ್ರೀಡೆಗಳಾಗಿ ವಿವಿಧ ತರಬೇತುದಾರರು ನೇಮಕ ಮಾಡಿರ್ತಾರೆ. ಅಂತೆಯೇ ಕೆಲವೊಂದು ಖಾಸಗಿ ಸಂಸ್ಥೆಗಳು ಸಹ ಇಂಥ ಕ್ರೀಡಾ ತರಬೇತಿಗಳನ್ನು ನಡೆಸುತ್ತವೆ. ಖಾಸಗಿ ಸಂಸ್ಥೆಗಳು ಸಮೇತ ಇದ್ದಾವೆ. ಖಾಸಗಿ ಕ್ರೀಡಾ ಸಂಸ್ಥೆಗಳು ಸಮೇತ ಅಲ್ಲಿ ಕೆಲಸವನ್ನ ಮಾಡ್ತಾ. ಈ ಕ್ರೀಡಾ ತರಬೇತಿ ಕೇಂದ್ರಗಳು ವಸತಿ ಕೇಂದ್ರಗಳಾಗಿರ್ತವೆ. ಅಲ್ಲಿ ವಾಸ ಮಾಡಬೇಕು. ಯಾಕಂದ್ರೆ ಬೆಳಿಗ್ಗೆ ಸಾಯಂಕಾಲ ವಸತಿ ಕೇಂದ್ರಯುತ ಆಗಿರ್ತವೆ. ಬೆಳಿಗ್ಗೆ ಸಾಯಂಕಾಲ ನಿಮಗೆ ತರಬೇತಿ ಕೊಡಬೇಕಾದ್ರೆ ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗಿರ್ತದೆ ಪ್ರಾಕ್ಟಿಕಲ್. ಸುಮಾರು ಸಂಜೆ 6 ಗಂಟೆಗೂ ಸಮೇತ 4 ಗಂಟೆಯಿಂದ ಸಂಜೆ 6-7 ಗಂಟೆವರೆಗೂ ಪ್ರಾಕ್ಟಿಕಲ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀವು ಮನೆಯಿಂದ ಓಡಾಡಕ್ಕಾಗಲ್ಲ, ಅಲ್ಲೇ ವಸತಿ ಇರ್ತದೆ. ಅದಕ್ಕೆ ಬೇಕಾದಂತ ಪ್ರತಿಯೊಂದು ಸೌಲಭ್ಯ, ನಿಮ್ಮ ಟೂತ್ ಬ್ರಷ್ ಇಂದ ಹಿಡಿದು ಒಂದು ಶಾಂಪೂ, ಸೋಪು, ಡ್ರೆಸ್ಸು ಎಲ್ಲವೂ ಸಮೇತ ಫ್ರೀಯಾಗಿ ನಿಮಗೆ ಗೌರ್ಮೆಂಟ್ ಅಂತಕ್ಕಂಥದ್ದು ವ್ಯವಸ್ಥೆ ಮಾಡುತ್ತೆ ಮಕ್ಕಳು. ಸೊ ಈ ಸೌಕರ್ಯಗಳನ್ನು ಒದಗಿಸಿದ ಜೊತೆಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತ ಕ್ರೀಡೆಗಳಲ್ಲಿ ಉನ್ನತ ಮಟ್ಟದ ಸಾಧನೆ ಮಾಡುವುದಕ್ಕೋಸ್ಕರ ಈ ಕ್ರೀಡಾ ತರಬೇತಿ ಕೇಂದ್ರಗಳ ಮುಖ್ಯ ಉದ್ದೇಶವಾಗಿದೆ. ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲೂ ಸಮೇತ ಈ ಒಂದು ಕೆಲಸವನ್ನ ಮಾಡಲಾಗುತ್ತದೆ. ಇದರಿಂದ ಏನ್ ಪ್ರಯೋಜನ?
ಈ ಕ್ರೀಡಾ ತರಬೇತಿ ಕೇಂದ್ರಗಳಿಂದ ಏನ್ ಪ್ರಯೋಜನಪ್ಪ ಅಂತಂದ್ರೆ, ಸೊ ಮೊದಲನೇದಾಗಿ ನಿರ್ದಿಷ್ಟಪಡಿಸಿದ ಕ್ರೀಡೆಗಳಲ್ಲಿ ಉನ್ನತ ಮಟ್ಟದ ಸಾಧನೆ ಮಾಡಲಿಕ್ಕೆ ದೊರೆಯುತ್ತೆ. ಯಾವುದಾದ್ರೂ ನಿರ್ದಿಷ್ಟಪಡಿಸಿದ ಎಕ್ಸಾಂಪಲ್, ನೀವು PT ಉಷಾ ಅಥ್ಲೆಟ್ಸ್ ರನ್ನಿಂಗ್ ಇವೆಂಟ್ಸ್ ಅಲ್ಲಿ ಉತ್ತಮ ಸಾಧನೆ ಮಾಡಿ, ಸೊ ಸೈನಾ ನೆಹವಾಲ್ ಟೆನ್ನಿಸ್ ಅಲ್ಲಿ, ಮತ್ತೆ ಅಶ್ವಿನಿ ನಾಚಪ್ಪ ಬ್ಯಾಡ್ಮಿಂಟನ್ ಅಲ್ಲಿ. ಸೊ ಹೀಗೆ ನಮ್ಮ ಕ್ರಿಕೆಟ್ ಅಲ್ಲಿ ನೋಡೋದಾದ್ರೆ ಸಪರೇಟ್ ಆದಂತಹ ಒಂದು ಸೆಂಟರ್ಗಳು ಇದಾವೆ. ಹಾಗೆ ಅರ್ಜುನ್ ಅವಾರ್ಡ್ ಪಡೆದಂತಹ ಮೊನ್ನೆ ಅಥ್ಲೆಟಿಕ್ಸ್ ವಿಭಾಗದಲ್ಲೂ ಸಮೇತ, ಬಾಕ್ಸಿಂಗ್ ವಿಭಾಗದಲ್ಲೂ ಸಮೇತ, ಎಲ್ಲದರಲ್ಲೂ ಸಮೇತ ಒಬ್ಬ ಉತ್ತಮ ಆದಂತಹ ಕ್ರೀಡಾಪಟುಗಳು ಉತ್ತಮ ಸಾಧನೆ ಮಾಡಲಿಕ್ಕೆ ಅದೇ ಒಂದು ಕ್ರೀಡೆಯಲ್ಲಿ ಸಮೇತ ಮುಂದುವರಲಿಕ್ಕೆ ಅನುಕೂಲ ಆಗ್ತಕ್ಕಂತಹ ಒಂದು ಕ್ರೀಡಾ ತರಬೇತಿ ಕೇಂದ್ರಗಳನ್ನ ಸ್ಥಾಪನೆ ಮಾಡೋದು, ನಿರ್ದಿಷ್ಟಪಡಿಸಿದ ಯಾವುದೇ ಒಂದು ನಿರ್ದಿಷ್ಟಪಡಿಸಿದ ಗೇಮ್ ಅಲ್ಲಿ ಅವರು ಮುಂದುವರಿಬಹುದು ಅಂತ. ಹಾಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತ ಮಟ್ಟದ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ. ನೋಡಿ, ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ. ಆ ರಾಜ್ಯ ಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡಿರ್ತಕ್ಕಂಥವರು ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾರೆ. ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಮೇತ ಉತ್ತಮ ಸಾಧನೆ ಮಾಡಲು ಈ ತರಬೇತಿ ಕೇಂದ್ರಗಳೇ ಸ್ಫೂರ್ತಿದಾಯಕವಾಗಿರ್ತವೆ. ಅದ್ರ ಜೊತೆಗೆ ಮಕ್ಕಳಲ್ಲಿ ಆತ್ಮವಿಶ್ವಾಸ, ಮೊದಲನೇದಾಗಿ ಉನ್ನತ ಮಟ್ಟದ ತರಬೇತಿ ಪಡೆಯುವುದಕ್ಕಾಗಿ ನಿರ್ದಿಷ್ಟ ಕ್ರೀಡೆಯಲ್ಲಿ ಸಹಕಾರಿಯಾಗುತ್ತದೆ. ಉನ್ನತ ಮಟ್ಟದ ತರಬೇತಿ ಅಂತಂದ್ರೆ ಯಾವುದು ಬೇಸಿಕಲಿ ಬೇಕಾಗಿರ್ತಕ್ಕಂಥದ್ದು? ಮೇನ್ ನಾವು ಶಟಲ್ ತಗೊಂಡ್ರೆ ಹೈದರಾಬಾದಿನ ಮಹೇಶ್ ಭೂಪತಿ ಲೇಟ್ ಆಫ್ ಪ್ಲೇಸ್ ಟೆನ್ನಿಸ್ ಅಲ್ಲ ಆದ್ರೆ, ಸೊ ಗೋಪಿಚಂದ್ ಪಿಲೆಲ್ಲ ಗೋಪಿಚಂದ್ ಇದರಲ್ಲ, ಸಾನಿಯಾ ಮಿರ್ಜಾ ಆಗಿರ್ಬೋದು, ಅವರೆಲ್ಲ ಲಾನ್ ಟೆನ್ನಿಸ್ ಅಲ್ಲ ಅಂದ್ರೆ, ಸೊ ಗೋಪಿಚಂದ್ ಕ್ರಿಕೆಟ್ ಅಲ್ಲಾಗಲಿ, ತೆಂಡೂಲ್ಕರ್ ಆಗಿರ್ಲಿ, ಗವಾಸ್ಕರ್ ಆಗಿರ್ಲಿ, ಇತ್ತೀಚಿನ ವಿರಾಟ್ ಕೊಹ್ಲಿ ಆಗಿರ್ಲಿ, ಸೊ ಇವರು ಮತ್ತೆ ಬೈಚಿಂಗ್ ಗುಡಿಯ ಫುಟ್ಬಾಲ್ ಅಲ್ಲ ಅಂದ್ರೆ, ಸೊ ಇವರೆಲ್ಲರೂ ಸಮೇತ ಉನ್ನತ ಮಟ್ಟದ ಸಾಧನೆ ಮಾಡಬೇಕು. ನಿರ್ದಿಷ್ಟಪಡಿಸಿದ ಒಂದು ತರಬೇತಿ, ಹೀಗೆ ಇಷ್ಟೇ ವರ್ಕೌಟ್ ಮಾಡಬೇಕು, ಹೀಗೆ ಇಷ್ಟೇ ರನ್ನಿಂಗ್ ಇವೆಂಟ್ಸ್ ಮಾಡಬೇಕು, ಇಷ್ಟು ಸ್ಪೀಡ್ ಅಲ್ಲಿ ಬಾರಿ ಎತ್ತಬೇಕು, ಈ ರೀತಿ ಒಂದೊಂದು ಉನ್ನತ ಮಟ್ಟದ ಸಾಧನೆ ಮಾಡಲು ಅನುಕೂಲ ಆಗುತ್ತೆ. ಮತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಲು ಬಹಳ ಅನುಕೂಲಕರವಾಗಿದೆ. ಮತ್ತೆ ಮಕ್ಕಳಲ್ಲಿ ಆತ್ಮವಿಶ್ವಾಸ, ಧೈರ್ಯ, ಸಾಮಾಜಿಕ ಗುಣಗಳು ಮುಂತಾದವನ್ನು ಅಭಿವೃದ್ಧಿಪಡಿಸಲು ಸಹಕಾರ. ಮಕ್ಕಳಲ್ಲಿ ಆತ್ಮವಿಶ್ವಾಸ, ಧೈರ್ಯ, ಸಾಮಾಜಿಕ ಗುಣಗಳು ಬೆಳೆಯೋದಕ್ಕೆ ಸಹಕಾರಿಯಾಗಿದೆ. ನೆಕ್ಸ್ಟ್, ಮಕ್ಕಳು ಕ್ರೀಡೆಯನ್ನು ವೃತ್ತಿಯನ್ನಾಗಿಸಲು, ಅದೇ ನನ್ನ ವೃತ್ತಿಯಪ್ಪ, ನಾನು ಬದುಕಿರೋದೇ ಅದಕ್ಕಪ್ಪ ಅಂತ ಅಂದ್ಬಿಟ್ಟು ಅದೇ ವೃತ್ತಿಯನ್ನಾಗಿ ಮಾಡ್ತಕ್ಕಂಥದ್ದು. ಈಗ ಎಕ್ಸಾಂಪಲ್ ರಾಹುಲ್ ದ್ರಾವಿಡ್ ಅವ್ರ ಮಗ, ಸಚಿನ್ ತೆಂಡೂಲ್ಕರ್ ಅವ್ರ ಮಗ ಇವತ್ತು ಸಮೇತ ಆ ಕ್ರೀಡೆಯಲ್ಲಿ ಮುಂದುವರಿತಾ ಇದ್ದಾರೆ. ಸೊ ಹೀಗೆ ಮಕ್ಕಳಲ್ಲಿ ಕ್ರೀಡೆಯನ್ನು ವೃತ್ತಿಯನ್ನಾಗಿಸಲು ಈ ಕ್ರೀಡಾ ತರಬೇತಿ ಬೇಕಾಗುತ್ತೆ. ನಂತರ ಉತ್ತಮ ಸಾಮಾಜಿಕ ಸ್ಥಾನಮಾನ ಗಳಿಸಲು ಉತ್ತಮ ಸಾಮಾಜಿಕ ಸ್ಥಾನಮಾನ ಗಳಿಸಲು ನೋಡಿ, ಉತ್ತಮ ಸಾಮಾಜಿಕ ಸ್ಥಾನಮಾನ, ನೀವೇನಾದ್ರೂ ರಾಜ್ಯ ಮಟ್ಟದಲ್ಲಿ ಏನಾದ್ರೂ ಭಾಗವಹಿಸಿದ್ರಪ್ಪ ಅಂತಂದ್ರೆ ಎಷ್ಟೋ ಕ್ರೀಡಾ ಜಿಲ್ಲಾ ಸಂಘ, ತಾಲೂಕ್ ಸಂಘಟನೆಗಳು, ಜಿಲ್ಲಾ ಸಂಘಗಳು ನಿಮಗೆ ಅದ್ದೂರಿಯಾಗಿ ಸನ್ಮಾನ ಮಾಡಿ ಅದ್ದೂರಿಯಾದ ಪಬ್ಲಿಕೇಶನ್ ಮಾಡ್ತಾರೆ. ಸೊ ಆಗ ನಿಮಗೊಂದು ಸ್ಥಾನ, ಸಮಾಜ
ಅಪ್ಪ ಅಮ್ಮಂದಿರಿಗೆ ಅಥವಾ ಕುಟುಂಬದಲ್ಲಿರ್ತಕ್ಕಂಥ ನೆರೆಹೊರೆಯಲ್ಲಿರ್ತಕ್ಕಂಥ ಎಲ್ಲಾ ನಿಮ್ಮ ಸಂಬಂಧಿಕರಿಗೆ ನಿಮ್ಮದೊಂದು ಸ್ಥಾನ ಮೇಲೆ ಬರ್ತಾವು. ಗುರುತಿಸ್ಕೊಂತೀರ, ರಾಜ್ಯದಲ್ಲಿ ಗುರುತಿಸ್ಕೊಂತೀರ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂತೀರ. ನೀವೆಲ್ಲೇ ಒಂದು ಪ್ರವಾಸ ಟ್ರಿಪ್ ಅಥವಾ ಏನೋ ಒಂದು ಶೈಕ್ಷಣಿಕ ಆಗಲಿ ಅಥವಾ ಸ್ಪೋರ್ಟ್ಸ್ ಇಲ್ಲ ಓದಂತ ಸಂದರ್ಭದಲ್ಲಿ ನಿಮ್ಮ ವಿದ್ಯಾರ್ಥಿಗಳಿಗೆ ನಿಮಗೆ ಏನಪ್ಪಾ ಅಂತಂದ್ರೆ ತನ್ನದೇ ಆದಂತಹ ಒಂದು ಮಹತ್ವ ಸಿಗುತ್ತೆ, ನಿಮ್ಮದೇ ಆದಂತಹ ಡಿಗ್ನಿಟಿ ಬೆಳೆಯುತ್ತೆ, ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಸಾಮಾಜಿಕ ಸಂಬಂಧ ಅಂತಕ್ಕಂಥದ್ದು ಏನಂಬ ನಿಮಗೆ ಗೊತ್ತಾಗುತ್ತೆ. ಸೊ ಹೀಗೆ ಆರೋಗ್ಯಕರ ಪರಿಸರ ಪ್ರಯೋಜನಗಳಲ್ಲಿ ವಾಯುವಿಹಾರ ಅಂತಕ್ಕಂಥದ್ದು, ವ್ಯಾಯಾಮ ಶಾಲೆ ಅಂತಕ್ಕಂಥದ್ದು, ಏರೋಬಿಕ್ಸ್ ಕೇಂದ್ರ ಅಂತಕ್ಕಂಥದ್ದು, ಈಜುಕೊಳ ಅಂತಕ್ಕಂಥದ್ದು ಹಾಗೂ ಕ್ರೀಡಾ ತರಬೇತಿ ಕೇಂದ್ರ ಅಂತಕ್ಕಂಥದ್ದು ಬಹಳ ಉತ್ತಮವಾದ ಪ್ರಯೋಜನವನ್ನ ನೀವು ಪಡಿತದೆ ಅಂತಂದ್ಬಿಟ್ಟು ಈ ಮುಖಾಂತರ ಹೇಳಲಾಗಿದೆ. ಸೊ ಇದು ಇವತ್ತಿನ ಒಂದು ಅಧ್ಯಾಯ ಮಕ್ಕಳೇ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನೀವು ನಮ್ಮ ವಾಟ್ಸಪ್ ಮುಖಾಂತರ ತಿಳ್ಕೋಬಹುದು. ಧನ್ಯವಾದಗಳು.